ಇಟ್ಸ್ ನಾಟ್ ಎ ಬಿಸ್ನೆಸ್. ಎಷ್ಟೋ ಮಕ್ಕಳಿಗೆ ಕಲಾವಿದರಾಗಬೇಕು, ನಾವು ಸ್ಕ್ರೀನ್ ಶೇರ್ ಮಾಡಬೇಕು, ನಮ್ಮನ್ನು ಅವರಾಗಿ ನಾವು ಬೆಳಿಬೇಕು ಅನ್ನೋ ಆಸೆ ಇರುತ್ತೆ. ಅವರಿಗೆ ಅವಕಾಶಗಳು ಸಿಗಲ್ಲ. ಎಲ್ಲೋ ಒಂದು ಕಡೆ ಬೈ ಮಿಸ್ಟೇಕಾಗಿ ಎಲ್ಲೋ ಒಂದು ಚಾನ್ಸ್ ಸಿಗುತ್ತೆ, ಅವ್ರು ಅಷ್ಟೇ ಮುಗಿದೋಗುತ್ತೆ, ಅವ್ರು ಮುಂದೆ ಕಲಾವಿದರಾಗಿ ಉಳ್ಕೊಳ್ಳೋಲ್ಲ. ಸೊ ಕಲಾವಿದರಾದರೆ ಡೈಲಾಗ್ ಮಾತ್ರ ಹೇಳಿದ್ರೆ ಸಾಕು. ಕಲಾವಿದರಿಗೆ ಬೇಕಾದಷ್ಟು ವಿಷಯಗಳಿದೆ ತಿಳ್ಕೊಳ್ಳೋದು ಕಲಾವಿದರಾಗೋದು. ಸೊ ಅದಕ್ಕೆ ಎಲ್ಲರಿಗೂ ಸಪೋರ್ಟಿವ್ ಆಗಿದ್ದೀವಿ. ಎಲ್ಲ ಕಲಾವಿದರಾಗಬೇಕು ಅನ್ನೋರೆಲ್ಲ ಕಲಾವಿದರಾಗಲಿ, ದೊಡ್ಡ ದೊಡ್ಡ ಸ್ಕ್ರೀನಲ್ಲಿ ಮಿಂಚಲಿ ಅಂತ ಆಸೆ ಪಟ್ಟು ನಾನೇ ನನ್ನ ಶೂಟಿಂಗ್ ಸಮಯನ ಕಮ್ಮಿ ಮಾಡಿ ನಾನೇ ಖುದ್ದಾಗಿ ನಿಂತು ಕಡೆ ಕ್ಲಾಸ್ ತಗೊಳ್ತೀನಿ. ನನ್ನಲ್ಲೇ ಕಲಿತಂಥ ಮಕ್ಕಳು ಎಲ್ಲ ಭಾಷೆಗಳಲ್ಲೂ ಆ್ಯಕ್ಟ್ ಮಾಡ್ತಿದ್ದಾರೆ. ಈಗ ಕನ್ನಡದಲ್ಲಿ ಬೇಕಾದ ಸೀರಿಯಲ್ಗಳಲ್ಲಿ ನನ್ನ ಮಕ್ಕಳು ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಅದನ್ನು ಕೇಳೋದಕ್ಕೆ ಒಂಥರ ಖುಷಿ ಆಗುತ್ತೆ. ನಮ್ಮ ಹಾಗೆ ನಮ್ಮದೆಲ್ಲ ಮುಗಿದು ಬರುತ್ತೆ. ಈ ಹೊಸ ಮುಖಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಷ್ಟೋ ಜನ ಕಲಾವಿದರು ಮನೆಯಲ್ಲಿ ಇದ್ದಾರೆ, ಅವರಿಗೆ ಬರೋದಕ್ಕೆ ಅವಕಾಶ ಇರಲ್ಲ. ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಹೇಗೆ ಕಲಿಬೇಕು, ಏನೂ ಗೊತ್ತಿರಲ್ಲ. ಸೊ ಅಂಥವ್ರಿಗೆಲ್ಲ ನನ್ನ ಕಲಾಕಾರಂಜಿ ಭಾಗ ತೆಗೆದಿರುತ್ತೆ. ನೀವು ದಯವಿಟ್ಟು ಬಂದು ನನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನೀವು ಕಲಾವಿದರಾಗಬೇಕು. ಖಂಡಿತ ಸೂಪರ್ ಮೇಡಮ್. ಈ ನಿಮ್ಮ ಒಳ್ಳೆತನ ಇದೆಯಲ್ಲ, ಖಂಡಿತವಾಗ್ಲೂ ತುಂಬ ಒಳ್ಳೆಯದಾಗತ್ತೆ. ಕಂಗ್ರಾಟ್ಸ್ ಮೇಡಮ್. ಮೇಡಮ್, ನನ್ನ ವಜ್ರ ಕ್ರಿಯೇಷನ್ಸ್ ಚಾನಲ್ ಬಗ್ಗೆ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ಹಾಗೆ ವಜ್ರ ಕ್ರಿಯೇಷನ್ಸ್ ನಿಮ್ಮದು ಒಬ್ಬರೇನ ಇರೋದು? ಹಾಂ ಮ್ಯಾಮ್, ನಾನು ಎಸ್. ಎಲ್ಲರಿಗೂ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನಿಮಗೆ ಎಷ್ಟು ಜನ ಕಲಾವಿದರು ಬೇಕು, ಬಟ್ ಬೆಳೆಯೋಕೆ ಆಸಕ್ತಿ ಇರೋರು ಪ್ರತಿಯೊಬ್ಬರು ನಿಮ್ಮ ಹತ್ರ ಹೇಳೋದಷ್ಟೇ. ಯಾರಿಗೆಲ್ಲ ಕಲಾವಿದರು ಆಗಬೇಕು ಅಂದ್ಕೊಂಡಿದ್ದಾರೋ ಅವ್ರು ಬಂದರೆ ಸಾಕು. ಹಾಬಿ, ನನಗೆ ಸ್ಟೈಲು, ನಾನು ಫ್ಯಾಷನ್ ಮಾಡ್ತೀನಲ್ಲ, ನಿಜವಾಗಿ ಕಲಾವಿದ. ನನ್ನ ಕಲಾಕಾರಂಜಿ ಓಪನ್ ಆಗಿರುತ್ತೆ. ಯಾವಾಗ ಬೇಕಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ನನ್ನಲ್ಲಿ ಕಲ್ತ್ಕೋಬೋದು. ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ವಜ್ರ ಕ್ರಿಯೇಷನ್ಸ್ ಮಧು ಅವ್ರ ಬಗ್ಗೆ ನಿಜ